ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ ರಾಜ್, ಕೆಮಿಸ್ಟ್ರಿ ಫ್ಯಾಕಲ್ಟಿ. ಅರೌಂಡ್ 23 ವರ್ಷದ ಅನುಭವ ನನಗೆ ಈ ಟೀಚಿಂಗ್ನಲ್ಲಿದೆ. ವಿಕಸನ ಫೌಂಡೇಶನ್ ಮತ್ತು BNM IT ಸಹಯೋಗದೊಂದಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ವಿದ್ಯಾಮೃತ KCET ಕ್ರ್ಯಾಶ್ ಕೋರ್ಸ್ನಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೇನೆ. ಅದಕ್ಕೆ ನನಗೆ ದೇವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಜೊತೆಗೆ ಇಂಥ ಒಂದು ಅವಕಾಶವನ್ನು ಈ ಸಂಸ್ಥೆಗಳು ಕೂಡ ನಮಗೆ ಕೊಟ್ಟಿದ್ದಾರೆ. ಇದು ನನ್ನ ಸೌಭಾಗ್ಯ ಅಂತಲೇ ನಾನು ಅಂದ್ಕೊಳ್ತೇನೆ. ಈ ವಿದ್ಯಾಮೃತ 2024 ಏನು KCET ಕ್ರ್ಯಾಶ್ ಕೋರ್ಸ್ ನಾವು ಬೇರೆ ಬೇರೆ ಭಾಗಗಳಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲೆಲ್ಲ ನಾನು ಹೋಗಿ ಕೆಮಿಸ್ಟ್ರಿಯ ಪಾಠಗಳನ್ನ ಮಾಡುವಾಗ ನಾನು ಅನುಭವಿಸಿದ ಒಂದೆರಡು ಮಾತುಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನ ಗಮನಿಸಿದಾಗ ನನಗೆ ಮುಖ್ಯವಾಗಿ ಕಂಡಿದ್ದು ಆ ವಿದ್ಯಾರ್ಥಿಗಳಲ್ಲಿದ್ದಂತಹ ಆ ವಿದ್ಯೆಯ ಹಸಿವು. ನಾನು ಕಲಿಬೇಕು ಅನ್ನೋದು ಆ ಮಕ್ಕಳ ಕಣ್ಣುಗಳಲ್ಲಿ ನನಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ನಗರ ಪ್ರದೇಶದಲ್ಲೂ ಕೂಡ ಪಾಠಗಳನ್ನ ಮಾಡಿದ್ದೇನೆ. ಅವರಿಗೆ ಇದೊಂದು ಅನಿವಾರ್ಯ ಅನ್ನುವ ರೀತಿಯಲ್ಲಿ ಅವ್ರು ಕೇಳ್ತಾ ಇರ್ತಾರೆ ಹೊರತು, ಆದರೆ ಈ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆಯಲ್ಲ, ಇದನ್ನು ನಾವು ಅನುಭವಿಸಲೇಬೇಕು, ಅಥವಾ ಇದರಿಂದ ನಾವು ಸರಿಯಾಗಿ ಉಪಯೋಗ ಪಡ್ಕೊಂಡು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ಆ ಮಕ್ಕಳಲ್ಲಿ ಕಾಣ್ತಾ ಇತ್ತು. ನಾನು ಮೊದಲೇ ಹೇಳಿದಾಗೆ ಆ ವಿದ್ಯೆಯ ಹಸಿವು ಅವರ ಕಣ್ಣಲ್ಲಿ ನನಗೆ ಕಾಣ್ತಾ ಇತ್ತು. ನಾವು ಕೂಡ ನಮ್ಮ ಕ್ರ್ಯಾಶ್ ಕೋರ್ಸ್ ಇದರಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ಎಲ್ಲ ವಿಷಯಗಳನ್ನು ಕೂಡ ಸಾಧ್ಯವಾದಷ್ಟು ಅವರಿಗೆ ನಾವು ಮುಗಿಸ್ಕೊಟ್ಟಿದ್ದೇವೆ. ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂದರೆ, ಈ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವರಿಗೆ ಅರ್ಥವಾಗುವ ಭಾಷೆಯಲ್ಲೇ ನಾವು ಪಾಠವನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಅದರಲ್ಲಿ ನಾವು ಯಶಸ್ಸನ್ನು ಕೂಡ ಕಂಡಿದ್ದೇವೆ ಅಂತ ನಮಗನ್ನಿಸುತ್ತೆ. ಜೊತೆಗೆ ನಮ್ಮ ಈ ವಿದ್ಯಾಮೃತ ಕಾರ್ಯಕ್ರಮದ ಒಂದು ಮುಖ್ಯವಾದ ಅಂಶ ಏನು ಅಂದರೆ, ಇದು ಬರೀ ಒಂದು ಸೈಡೆಡ್ ಆಗಿರಲಿಲ್ಲ. ಅಂದರೆ ನಾನು ಕ್ಲಾಸ್ಗೆ ಹೋಗೋದು, ನಾನು ಬರೀ ಪಾಠ ಮಾಡೋದು, ಮಕ್ಕಳು ಅದನ್ನು ಕೇಳಿಕೊಂಡು ಮನೆಗೆ ಹೋಗಿಬಿಡೋದು, ಆ ತರಹ ನಾವು ಈ ಪ್ರೋಗ್ರಾಮನ್ನು ಮಾಡೇ ಇಲ್ಲ. ಪ್ರತಿಯೊಂದು ಸೆಷನ್ ಆದ ತಕ್ಷಣವೇ ಒಂದು 15 ನಿಮಿಷದ ಕಾರ್ಯಕ್ರಮ ಮಾಡಿಕೊಂಡು ಡೂ ಇಟ್ ಯುವರ್ ಸೆಲ್ಫ್ ಅಂತ ಹೇಳಿ, ಅಂದರೆ ನಾವೇನು ಪಾಠ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂಥ ಒಂದೆರಡು ಕ್ವಶನ್ಸ್ಗಳನ್ನು 15 ನಿಮಿಷದಲ್ಲಿ ಟೋಟಲಿ 15 ಕ್ವಶನ್ಸ್ಗಳನ್ನ ಅವ್ರಿಗೆ ಕೊಟ್ಟಿದ್ವಿ. ಅದನ್ನು ಅವ್ರಿಗೆ ಆನ್ಸರ್ ಮಾಡಲಿಕ್ಕೆ ಹೇಳ್ತಾ ಇದ್ವಿ. ಆಗ ಮಕ್ಕಳಿಗೆ ಆಸಕ್ತಿ ಬರುತ್ತೆ. ಇದನ್ನೇ ನಾವು ಹೇಳೋದು ಎರಡೂ ರೀತಿಯಲ್ಲೇ ಹೋಗಬೇಕು ಅಂತ. ಇದು ಒನ್ ವೇ ಟ್ರಾಫಿಕ್ ಆಗಿರಲಿಲ್ಲ, ಇದು ಸೆಷನ್ ವೈಸ್ ಆಯಿತು. ಅದಾದ ಮೇಲೆ ಆ ದಿನದ 4 ಸೆಷನ್ ಮುಗಿದ ಮೇಲೆ ಆ ದಿನದ ಸಂಜೆನೇ ರಾತ್ರಿ 8ರಿಂದ 9 ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಸೆಂಟರ್ನ ಮಕ್ಕಳು ಕೂಡ ಏಕಕಾಲಕ್ಕೆ ಟೆಸ್ಟನ್ನು ಬರೆದಿದ್ದಾರೆ. ಅಂದರೆ ಆ ದಿನದಲ್ಲಿ 4 ಸೆಷನ್ನಲ್ಲಿ ಕಲ್ತಿದ್ದನ್ನು ಒಂದು ಸಲ ರಿವಿಷನ್ ಮಾಡಿಕೊಂಡು ಅವರು ಟೆಸ್ಟನ್ನು ಬರೆದ ಹಾಗಾಯಿತು. ಜೊತೆಗೆ ನೆಕ್ಸ್ಟ್ ಡೇ ಬರುವಾಗ ಅವ್ರು ಏನು ಓದ್ಕೊಂಡು ಬರಬೇಕು ಅಂತ ಹೇಳಿ ನಾವು ಮೊದಲೇ ತಿಳಿಸಿದ್ರಿಂದ ಆ ಮಕ್ಕಳಿಗೂ ಕೂಡ ಇದು ಅನುಕೂಲ ಆಯಿತು ಅಂತೇಳಿ ನನಗನ್ಸುತ್ತೆ. ಮುಖ್ಯವಾಗಿ ಗಾಂಧೀಜಿ ಯಾವಾಗಲೂ ಹೇಳ್ತಾ ಇದ್ದರು, ನಮ್ಮ ದೇಶದ ಭವಿಷ್ಯ ಇರೋದೇ ಗ್ರಾಮೀಣ ಭಾಗದಲ್ಲಿ ಅಂತ ಹೇಳಿ. ಈ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನೀವೇನೂ ಸಹಾಯವನ್ನು ಮಾಡದೇ ಇದ್ದರೆ ನಮ್ಮ ದೇಶದ ಅಭಿವೃದ್ಧಿ ಖಂಡಿತ ಸಾಧ್ಯ ಇಲ್ಲ. ಸೊ ಈ ದೇಶದ ಅಭಿವೃದ್ಧಿಗೆ ಆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಚಿಕ್ಕ ಸೇವೆಯನ್ನು ಮಾಡುವಂಥ ಅವಕಾಶ ನಮಗೆ ಈ BNM IT ಇನ್ಸ್ಟಿಟ್ಯೂಷನ್ನವರು ಜೊತೆಗೆ ನಮ್ಮ ಈ ಸಂಸ್ಥೆಯವರು ನಮಗೆ ಕೊಟ್ಟಿದ್ದರೆ ಅದನ್ನು ನಾವು ಸರಿಯಾಗಿ ಮಾಡಿದ್ದೀವಿ ಅಂಥೇಳಿ ನಾವು ಅಂದ್ಕೊಳ್ತೇವೆ. ಮುಂದಿನ ವರ್ಷಗಳಲ್ಲಿ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಈ ನಮ್ಮ ವಿದ್ಯಾಮೃತ ಅಮೃತ ಧಾರೆಯನ್ನು ಹರಿಸಬೇಕು ಅಂತ ಹೇಳಿ ನಾನು ಆಶಿಸ್ತೇನೆ. ಧನ್ಯವಾದಗಳು.